ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ. ಈ ದಿನ ಮೊನ್ನೆ ಒಂದು ಕಬ್ಬಿನ ತುರಾಯಿ ಯಾಕೆ ಆಗ್ತೈತಿ, ಏನಾಗ್ತೈತಿ, ಕಾರಣ ಅನ್ನೋದನ್ನೆಲ್ಲ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ. ತುಂಬ ರೆಸ್ಪಾನ್ಸ್ ಬಂದು ಅದರಿಂದ ಒಂದು ಒಳ್ಳೆಯ ರೈತರಿಗೆ ಅನುಕೂಲ ಆಯಿತು. ನೀರಿನ ನಿರ್ವಹಣೆ ಯಾವ ಥರ ಮಾಡಬೇಕು ಅನ್ನೋದನ್ನು ಎಲ್ಲ ವಿಡಿಯೋದಾಗನ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿನ ಕೊಟ್ಟಿದ್ದೀನಿ. ಇದು SNK ಕಬ್ಬ ನೋಡ್ರಿ. ಇದು ಒಟ್ಟು ತುರಾಯಿ ಅಂತೂ ಇಲ್ಲ, ತೂಕದಾಗ ಏನೂ ವ್ಯತ್ಯಾಸ ಆಗದಂಥ ತಳಿ ಇಲ್ಲೇ ಐತಿ ನೋಡ್ರಿ. ಇದು ಯಾವ ಟೈಪ್ ಬೆಳೆದೈತಿ, ಎಷ್ಟು ಗಣಿಕೆ ಆಗೈತಿ ಎಲ್ಲ ನೋಡೋದಾದ್ರೆ ನಿಮಗೆ ಪೂರ್ತಿ ನೋಡ್ತೀರಿ. ಗಣಿಕೆ ಯಾವ ಸೈಜ್ ಅದಾವು, ಇದೇನು ಹೆಂಗೆ ನಾರ್ಮಲ್ ರೈತ ಬೆಳೆದ್ರೂ ಕೂಡ ಒಂದು ಉತ್ತಮವಾದಂಥ ಒಂದು ಇಳುವರಿಯನ್ನು ಕೊಡುವಂಥ ಒಂದು ತಳಿರಿದು. ಇದಕ್ಕೆ ತುರಾಯಿ ಅಂತೂ ಬರೋಂಗಿಲ್ಲ, ಬಂದ್ರೂ ಒಂದು 10% ಬರ್ಬೋದು. ಎತ್ತರ ಆಗೈತಿ ನೋಡ್ರಿ. ಒಟ್ಟು ಒಂದು ತುರಾಯಿ ಕಾಣಂಗಿಲ್ಲ ನೋಡ್ರಿ. ಬೇಕಾರೆ ತಳದಿಂದ ಬಿಡ್ತಕ್ಕೆಲ್ಲ ನೋಡ್ಕೊರಿ. ಸಾಕಷ್ಟು ಗಣಿಕೆ ಸಗಟು ಯಾವ ಟೈಪ್ ಉದ್ದದ ಅನ್ನೋದನ್ನು ತೋರಿಸ ನೋಡ್ರಿ. ಇದು ನಿಮ್ಗೆ ಇದು ನೋಡ್ರಿ, ಪೂರ್ತಿ ಒಂದು ಉತ್ತಮವಾದ ತಳಿ ಅನ್ಬೋದು, ರೈತರ ತಳಿ. ಇಂಥವೆಲ್ಲ ಬಿಟ್ಕೊಂಡು ನಾವು ಯಾವ್ದು ಬೇಕಾದ ಒಂದು ತಳಿ ಮಾಡ್ಕೋತೇವೆ, ನಮ್ಗೆ ಅದು ಅನುಕೂಲ ಆಗೋದಿಲ್ಲ. ಅಂಥ ತಳಿ ಮಾಡಿ ಏನೂ ಅನುಕೂಲ ಆಗೋದಿಲ್ಲ. ಇಲ್ಲಿ ಗಣಿಕೆನೂ ಎಣಿಸಿ ನೋಡೋಣ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23ರಿಂದ 24 ಗಣಿಕೆ ಬಗ್ಗಿದ್ರಿ. ಇಲ್ಲಿ ನೋಡ್ರಿ, ಪಕ್ಕಾ ಬೋಯಿಂಗ್ ಅಂತಕ್ಕಂಥದ್ದು ಇಲ್ಲಿ ಹಿಂಗೆ ಬರ್ತೈತಿ ನೋಡ್ರಿ. ಇದು ಒಂದು ಟೈಮ್ದಾಗ ಬಂದಿರ್ತೈತಿ, ತನಿಂತಾನ ಹೋಗಿರ್ತೈತಿ. ಈ SNK ತಳಿಗೆ ಬರುವಂಥ ಒಂದು ದೊಡ್ಡ ರೋಗ ಇದೆ. ಇದೆಲ್ಲ ರೈತರು ಏನು ಮಾಡಿದರು, ಇದು ತಳಿ ಸುಮಾರು ಐತೆ ತಿಳ್ಕೊಂಡು ಇದನ್ನು ಮಾಡೋಣಿಲ್ಲ. ಇದು ನೋಡ್ರಿ, ಏನೂ ಸಮಸ್ಯೆ ಮಾಡಿಲ್ಲ. ಅದರ ನಂತರ ಮತ್ತಿನ ಮುಂದಿನ ಬೆಳವಣಿಗೆ ಕೂಡ ನೋಡ್ಬೋದು ನೀವು. ಇಲ್ಲಿ ತುಂಬ ಚೆನ್ನಾಗಿ ಬಂದೈತಿ ನೋಡ್ರಿ. ಯಾವ ಥರ ಬಂದೈತಿ, ಗರಿ ಇಲ್ಲ, ತುರಾಯಿ ಇಲ್ಲ, ಹೂವಿಲ್ಲ, ಎಷ್ಟು ಎತ್ತ ಬಂದೈತಿ ನೋಡ್ಕೊರಿ. ಇದು ನೋಡ್ರಿ, ಇದು 86 ಕಬ್ಬ, 86-032 ಕಬ್ಬ. ತುರಾಯಿ ಬಂದ್ರೂ ಏನೋ ಸ್ವಲ್ಪ ಅಲ್ಲಿಗೆ ಬಂದಿರ್ತೈತಿ. ಯಾವುದೋ ತೂಕದಾಗ ಏನೂ ವ್ಯತ್ಯಾಸ ಆಗೋದಿಲ್ಲ, ಏನೂ ಬೆಂಡ್ ಅಂತೂ ಆಗೋದಿಲ್ಲ. ಇದು ತುರಾಯಿ ಇದು ಕಬ್ಬನ ನಿಮಗೆ ತೋರಿಸ್ತಾನು, ಬೆಂಡ್ ಅಂತೂ ಆಗೋದಿಲ್ಲ, ನಿಮಗೆ ತೋರಿಸ್ತಾನು. ನೋಡ್ಕೊರಿ ಯಾವ್ದು ಬೆಂಡ್ ಐತಿ ಏನೈತಿ ನೋಡ್ಕೊರಿ. ಬೆಂಡ್ ಆಗೋಕ್ಕಂತೂ ಸಾಧ್ಯ ಇಲ್ಲ. ತುರಾಯಿ ಇದ್ದದ್ದು ಕಬ್ಬನ ನಾ ಈಗ 3 ತೋರಿಸ್ಯಾನ ನಿಮ್ಗೆ. ಇದು ನೋಡ್ಬೋದು ನೀವು ಯಾವ ಥರ ಹೂ ಹಾಡ ಆಯ್ತು ನೋಡ್ರಿ. ನೀವು ಅದಕ್ಕೆ SNK ಕಬ್ಬ ಆಗಲಿ, ಈ 13-374 ಆಗಲಿ, ಈ 86-032 ಆಗಲಿ, ಹೂ ಬರೋದಂಥ ತಳಿ ಬಂದ್ರೂ ಏನೂ ತೂಕಕ್ಕೆ ಸಮಸ್ಯೆ ಆಗಬಾರ್ದಂಥ ತಳಿ, ರೈತರ ತಳಿ ಅನ್ಬೋದು ಸ್ನೇಹಿತರೆ. ಇಂಥ ತಳಿ ಅದಾವು. 86 ಕಬ್ಬಿಗೆ ಒಂದು ಸ್ವಲ್ಪ ಗೊಣ್ಣೆ ಹುಳಿನ ಕಾಟ ಐತಿ. ಆ ಕಾಟ ಒಂದು ಬಿಟ್ಟರೆ ಮತ್ತೊಂದು ಏನೂ ತೊಂದರೆ ಇಲ್ಲ. ಇಂಥ ತಳಿ ಅದ್ಭುತ ತಳಿ ಇದೆ. 2019ರಾಗ ಬಿಡುಗಡೆ ಆದಂಥ ತಳಿ ಇದೆ. ಕಳೆದ ಇಲ್ಲಿಂದ ಹಿಡ್ಕೊಂಡು 20 ವರ್ಷ ಮೇಲ್ಪಟ್ಟ ಆಯ್ತು ರೀ. ಇದು ಒಂದು ಉತ್ತಮವಾದ ತಳಿ ಆಗೈತಿ. ಅದಕ್ಕೆ ಎಲ್ಲರೂ ಫೌಂಡೇಶನ್ ಬೀಜ ಮಾಡ್ಕೊಂಡು ಇದನ್ನು ಬೆಳಿಬೋದು. ಇದರಿಂದ ಏನೂ ತೊಂದರೆ ಇಲ್ಲ. ಟಿಶ್ಯೂ ಕಲ್ಚರ್ ಆಗಲಿ, ಫೌಂಡೇಶನ್ ಆಗಲಿ ಮಾಡ್ಕೊಂಡು F1 F2 ಮಾಡ್ಕೊಂಡು ಬೆಳಿಬೇಕ್ರಿ. ಉತ್ತಮವಾದ ತಳಿ ಐತಿ, ಅದು ಐತಿ. SNKನೂ ಐತಿ ನೋಡ್ರಿ. ಇಲ್ಲಿ ನೋಡ್ರಿ ನೀವು SNK ಯಾವ ಥರ ಬೆಳೆದೈತಿ. 27 ಗಣಿಕೆ ಕಬ್ಬು ಆಗೈತಿ ನೋಡ್ರಿ. ಯಾವ ಥರ ಐತಿ ನೋಡ್ರಿ. ಹಂಗೆ ಇಲ್ಲಿ ಏನೈತ್ರಿ ಸ್ನೇಹಿತರೆ, ತುರಾಯಿ, ಗರಿ ಅಥವಾ ಈ ಹೂ ಬರಬಾರ್ದಂಥ ತಳಿಯನ್ನು ಯಾವ್ದು ಆಯ್ಕೆ ಮಾಡ್ಕೋಬೇಕು, ಯಾವ ತಳಿಗೆ ತುರಾಯಿ ಹೆಚ್ಚು ಬರೋಂಗಿಲ್ಲ ಅಂಥ ತಳಿನೂ ನಾವು ಆಯ್ಕೆ ಮಾಡ್ಕೊಂಡು ಒಂದು ಅನುಕೂಲ ತೊಗೊಂಡು ಅದರಿಂದನೂ ಒಂದು ಹೆಚ್ಚು ಇಳುವರಿ ತೊಗೋಬೇಕಾಗ್ತೈತಿ. ಅಂಥ ತುರಾಯಿ ಬಂದ್ರೂ ಏನೂ ಆಗದಂಥ ತಳಿ ಯಾವ್ದು ಅನ್ನೋದನ್ನು ಇಲ್ಲಿ ನೋಡೋಣ್ರಿ. ನೀಟ ಸ್ಕಿಪ್ ಮಾಡಿದ ವಿಡಿಯೋ ನೋಡ್ಕೋರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸೊಬ್ರು ಇದ್ದೀರಿ ಅವರು ಎಲ್ಲರೂ ನಮ್ಮ ಚಾನಲ್ಗೆ ಬರ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಂಥ ಕಬ್ಬಿಗೆ ಬೇಕಾಗಿರ್ತಕ್ಕಂಥ ಅಥವಾ ಈ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಗಳನ್ನು ನಾನು ಕೊಡ್ತಾ ಬಂದಿರ್ತಾನು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ರಿ. ಶುರು ಮಾಡೋಣ ಬರ್ರಿ, ನೋಡೋಣ. ತುರಾಯಿ ಯಾಕೆ ಬರ್ತಾವು, ಕೆಲವೊಂದಿಷ್ಟು ಭಾಳಷ್ಟು ಕಾರಣ ಅದಾವು. ನಾವೆಲ್ಲ ತಿಳ್ಕೊಂಡು ಅದನ್ನು ನಿರ್ವಹಣೆ ಮಾಡಿದ್ದು ಅಂದ್ರೆ ನಮ್ಗೆ ತುರಾಯಿ ಬರೋದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಅದು ಯಾಕೆ ನಮಗೆ ತುರಾಯಿ ಬರ್ತೈತಿ, ಏನು ಸಮಸ್ಯೆ, ಅಂಥದ್ದೇನು ದೊಡ್ಡ ಸಮಸ್ಯೆ ಅನ್ನೋದನ್ನೆಲ್ಲ ನಾವು ಚರ್ಚೆ ಹಿಂದಿನ ವಿಡಿಯೋದಾಗೂ ಮಾಡಿದೆವು. ಇನ್ನೂ ಸಾಕಷ್ಟು ಚರ್ಚೆ ಅದಾವು. ಅದನ್ನೆಲ್ಲ ನಾವು ಮುಂದಿನ ವಿಡಿಯೋದಾಗ ನೋಡೋಣ ಅಂತ ಹೇಳಿದ್ನಿ. ಅದಕ್ಕೆ ಮತ್ತೊಂದು ಎಪಿಸೋಡ್ ತೊಗೊಂಡು ಬಂದಿದ್ದಾನೆ ಸ್ನೇಹಿತರೆ. ಒಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಪೂರ್ತಿ ನೋಡ್ಕೊರಿ. ತಳಿ ಯಾವ ತಳಿಗೆ ಬೇಗ ಬರ್ತೈತಿ ತುರಾಯಿ ಬಂದ್ರೆ ತೂಕದಾಗ ಏನೂ ವ್ಯತ್ಯಾಸ ಆಗಬಾರ್ದಂಥ ತಳಿನೂ ಅದಾವು. ತುರಾಯಿ ಬಂದ್ರೆ ತೂಕದಾಗ ವ್ಯತ್ಯಾಸ ಆಗಿ ನಮಗೆ ಸಾಕಷ್ಟು ಇಳುವರಿ ಪ್ರಮಾಣ ಕಡಿಮೆ ರಿವರ್ಸ್ ಬರುವಂಥ ತಳಿಗಳು ಅದಾವು. ಅದಕ್ಕೆ ನಾವು ಯಾವ ತಳಿ ನಾಟಿ ಕಾಲ ನಾಟಿ ಮಾಡುವಂಥ ಸೂಕ್ತ ಕಾಲ ಇವನ್ನೆಲ್ಲನೂ ಒಂದು ಸ್ವಲ್ಪ ಈ ವಿಡಿಯೋದಾಗೆಲ್ಲ ಚರ್ಚೆ ಮಾಡೋಣ್ರಿ.
ಒಟ್ಟು ಸ್ಕಿಪ್ ಮಾಡ್ದ ಮುಂದೆ ವೀಡಿಯೋದಾಗೆಲ್ಲ ಸಂಪೂರ್ಣ ಮಾಹಿತಿನ ಕೊಡ್ತಾನು. ವಿಡಿಯೋ ಪೂರ್ತಿ ನೋಡ್ಕೊರಿ. ಬರೀ ಶುರು ಮಾಡೋನು ಏನಾಗಿರ್ತೈತಿ ಅಂಥ ಪರಿಸ್ಥಿತಿ ಅನ್ನೋದನ್ನು ಹೇಳ್ತಾನು. ಯಾಕಂದ್ರೆ ಕಬ್ಬಿಗೆ 7 ತಿಂಗಳಾದ್ರೂ ತುರಾಯಿ ಬರ್ತೈತಿ. ತುರಾಯಿ ಬಂದ ಮೇಲತ್ತ ಕಬ್ಬಿನ ತೂಕದಾಗ ಬೆಳವಣಿಗೆನ ನಿಂತು ಹೋಗಿಬಿಡ್ತೈತಿ. ಕಬ್ಬಿನ ಬೆಳವಣಿಗೆ ಬಂದಾಗಿಬಿಡ್ತೈತಿ. ಆಗ ನಾವೇನು ಎಷ್ಟು ನೀರು ಕೊಟ್ರೂ ನಡೆಯಂಗಿಲ್ಲ, ಏನು ನಾವು ಗೊಬ್ಬರ ಕೊಟ್ರೂ ನಡೆಯಂಗಿಲ್ಲ. ಅಲ್ಲಿ ಇಳುವರಿ ಸ್ಟಾಪ್ ಆಯಿತು. ಅದು ಒಂದು ಮುಪ್ಪಾವಸ್ಥೆ ಬಂತು, ಒಂದು ಕಟಾವಿನ ಹಂತಕ್ಕೆ ಬಂತು. ನಾವೇನು ಕಟಾವು ಮಾಡಬೇಕು, ಎಷ್ಟು ಬಂದಟ್ಟು ನಾವು ಇಳುವರಿ ತಗೋಬೇಕಾಕೈತಿ. ಅದಕ್ಕೆ 6-7 ತಿಂಗಳದಾಗೂ ನಮ್ಗೆ ತುರಾಯಿ ಬರ್ತಾವತ್ತು ಹೇಳಿದ್ನಿ ಸ್ನೇಹಿತರೆ. ನವಂಬರ್ ಟು ನವಂಬರ್ ನೀವು 12 ತಿಂಗಳು ಕಬ್ಬ ಕಳಿಸ್ರೂ ಆ ಟೈಮ್ದಾಗ ನಿಮ್ಗೆ ಒಂದು ತುರಾಯಿ ಬರುವಂಥ ತಳಿ ತೊಗೊಂಡಿರಿ ಅಂದ್ರೆ ಅಲ್ಲಿ ತುರಾಯಿ ಬರ್ತೈತಿ. ಅದಕ್ಕೆ ಸ್ನೇಹಿತರೆ ಯಾವಾಗೂ ನೀರು ಕಡಿಮೆ ಕೊಡ್ರಿ ಅಂತ ಹಿಂದಿನ ವಿಡಿಯೋದಾಗ ಹೇಳಿದನು ರೀ. ನೀರು ಯಾಕೆ ಕಡಿಮೆ ಕೊಡ್ಬೇಕಂದ್ರೆ ಸಾಕಷ್ಟು ಮಳೆಗಾಲ ಇರ್ತೈತಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಥರ ಮಳೆಗಾಲ ಸ್ಟಾರ್ಟ್ ಇರ್ತೈತಿ. ಸಾಕಷ್ಟು ಮಳೆ ಆಗಿರ್ತೈತಿ. ಅಲ್ಲಿ ನಾವು ನೀರು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಸಾಕಷ್ಟು ರೈತರ ನೀರು ಚಾಲೂ ಮಾಡಿ ಬಿಡೋದಾಗಲಿ ಮಾಡೋದಾಗಲಿ ಮಾಡಿರ್ತಾರೋ. ಅದೊಂದು ದೊಡ್ಡ ಇದ್ರೊಳಗೆ ಬರುವಂಥ ಒಂದು ದೊಡ್ಡ ತಪ್ಪು ಇದೆ. ಅಲ್ಲಿ ನಾವು ಆಗಸ್ಟ್ ನಂತರ ಅಷ್ಟೇ ನಾವು ಒಟ್ಟು ಯಾವುದೇ ಪರಿಸ್ಥಿತಿಯಾಗೂ ನೀರು ಕೊಡೋಕೆ ಹೋಗ್ಬಾರ್ದು. ಯಾಕಂದ್ರೆ ಆಗಸ್ಟ್ ತಿಂಗಳದಾಗ ಸಾಕಷ್ಟು ಹಿಂದೆ ಮಳೆ ಆಗಿರ್ತೈತಿ. ಭೂಮಿ ಎಲ್ಲ ತೇವಾಂಶದಿಂದನೇ ಕೂಟಿರ್ತೈತಿ. ಅಲ್ಲಿ ನಾವು ಹೆಚ್ಚಿಗೆ ನೀರು ಕೊಟ್ಟಿವಿ ಅಂದ್ರೆ ಅಲ್ಲಿ ಬೆಳವಣಿಗೆ ಏನಂತ ಹೋಗ್ತೈತಿ. ಮುಂದೆ ಥಂಡಿ ದಿವಸ ಚಾಲು ಆಗೋದಿರ್ತೈತಿ. ಆ ಥಂಡಿ ದಿವಸದಾಗ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತೈತಿ ಅಂತ ಹೇಳಿದ್ದೆ. ಅದು ಒಂದು ಫ್ಲೋರಿಜಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತೈತಿ ರೀ. ಆ ಫ್ಲೋರಿಜಿನ್ ಹಾರ್ಮೋನದಿಂದ ಕಬ್ಬಿಗೆ ತುರಾಯಿ ಬರೋಕೆ ಭಾಳ ಸಹಾಯಕಾರಿ ಆಗ್ತೈತೆ. ಅದು ಆ ಹಾರ್ಮೋನ ಬಿಡುಗಡೆ ಆಗಬಾರ್ದಂದ್ರೆ ನಾವು ಭೂಮಿಗೆ ತಳದಾಗ ನೀರಿನ ಅಂದ್ರೆ ನೆಲ ಒಣಸಾಕೆ ನಾವು ಪ್ರಯತ್ನ ಮಾಡಬೇಕು. ಎಲ್ಲ ನಾವು ಒಣಸಿದ್ವು ಅಂದ್ರೆ ಅಲ್ಲಿ ಆರಿ ಬರಬೇಕು. ಯಾಕೆ ಆರಿ ಬರೋದಿಲ್ಲ? ವಾತಾವರಣ ಕೋಲ್ಡ್ ಆಗಿರ್ತೈತಿ, ಮೋಡ ಮುಸುಕಿದ ವಾತಾವರಣ ಇರ್ತೈತಿ. ಅಲ್ಲಿ ಮೊದಲ ಮಳೆ ಆಗಿರ್ತೈತಿ. ನಾವು ಮತ್ತೂ ನೀರು ಕೊಟ್ಟಿವಿ ಅಂದ್ರೆ ಅಲ್ಲಿ ಅದು ವಾತಾವರಣ ಭೂಮಿ ಆರಕ್ಕಂತೂ ಆಗೋದಿಲ್ಲ. ಅಂಥ ಟೈಮ್ದಾಗ ನಾವು ಕಬ್ಬನ ಒಂದು ಸ್ವಲ್ಪ ಬಾಡಿಸುವಂಥ ಪ್ರಯತ್ನ ಮಾಡ್ಬೇಕು. ನಾವು ಮಳೆಗಾಲದಾಗ ಸಾಕಷ್ಟು ತೋದ ಮಣ್ಣಾಗನ ನಾವು ಮತ್ತೂ ನೀರು ಕೊಟ್ಟಿವಿ ಅಂದ್ರೆ ಅಲ್ಲಿ ದೊಡ್ಡ ಸಮಸ್ಯೆ ಆಗಿ ಅದು ಪರಿಣಾಮ ಹೊಂತೈತಿ. ಇಂಥದಕ್ಕಾಗಿ ಆ ಹಾರ್ಮೋನನ್ನು ಅನುಕೂಲ ಮಾಡಿಕೊಡ್ತೈತಿ ನಮಗೆ ತುರಾಯಿ ಬತ್ತಂದ್ರೆ. ಅದಕ್ಕೆ ಸ್ನೇಹಿತರೆ ಹೆಚ್ಚಿನ ಒಂದು ನೀರಾವರಿಯನ್ನು ನಾವು ಅಲ್ಲಿ ಆ ಟೈಮ್ದಾಗ ಮಾಡಬಾರ್ದು. ನೀರಿನ ಅಂಶ ನಾವು ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ಬೇಕು, ಹೊರತಾಗಿ ಹೆಚ್ಚು ಮಾಡಬಾರ್ರಿ. ಇದೊಂದೇ ಮುಖ್ಯ ಕಾರಣ. ಇದನ್ನು ಬಿಟ್ಟರೆ ಮತ್ತೇನು ಕಾರಣ ಇಲ್ಲ. ಮುಂದೆ ಅದಾವು ಇನ್ನೂ ಕಾರಣ. ಅದಕ್ಕೆ ಇನ್ನೂ ಒಂದು ದೊಡ್ಡ ಕಾರಣ ಅಂದರೆ ನಾವು ನಾಟಿ ಕಾಲಂತೂ ಭಾಳ ಸೂಕ್ತವಾಗಿರ್ತೈತಿ. ನಾವು ಜನವರಿ ನಂತರ ಪ್ಲಾಂಟೇಷನ್ ಮಾಡೋದು ಈಗ ತುರಾಯಿ ಬರುವಂಥ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಒಂದು ಸೂಕ್ತವಲ್ಲದ ಕಾಲ ಅಂತ ಹೇಳ್ಬೋದು. ಆ ಟೈಮ್ದಾಗ ನಾವು ಮಾಡಿದ್ವಿ ಅಂದರೆ ಏಪ್ರಿಲ್, ಮೇ, ಜೂನ್ ಈ ಥರ ಮಾಡ್ತೀವಲ್ಲ, ಈ ಟೈಮ್ದಾಗ ಮಾಡಿದ್ವಿ ಅಂದ್ರೆ ನಮಗೆ ಮುಂದೆ ಒಂದು 6-7 ತಿಂಗಳದಾಗನ ನಮ್ಮ ಕಬ್ಬು ತುರಾಯಿ ತೆಗಿಯುವಂಥದ್ದು, ಹೂ ಬರುವಂಥದ್ದು ಸಮಸ್ಯೆ ಮಾಡ್ತೈತಿ. ಅಲ್ಲಿ 6-7 ತಿಂಗಳದಾಗ ನಮ್ಗೆ ಇಳುವರಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹಿಂದೆ ನವಂಬರ್ದೊಳಗಾಗಿ ನಾವು ಮಾಡ್ಕೊಂಡ್ವಿ. ನವಂಬರ್, ಡಿಸೆಂಬರ್ ಒಳಗಾಗಿ ಒಂದು ಯಾವುದೋ ಒಂದು ನಾಟಿ ಕಾಲವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಕಬ್ಬ ಬೆಳೆದು ಅಂದ್ರೆ ನಮ್ಗೆ ಅಲ್ಲಿ ಒಂದು 12 ತಿಂಗಳಾದರೂ ಸಿಗಬೇಕಾಕೈತಿ. ಈ ಅಕ್ಟೋಬರ್ದಿಂದ ನವಂಬರ್ದೊಳಗಾಗಿ ನಮಗಂತೂ ಗರಿ ಬರ್ತೈತಿ. ಅಲ್ಲಿ ಏನು ಒಂದು ನಿರ್ವಹಣೆನೂ ನಾವು ಸರಿಯಾಗಿ ಮಾಡಬೇಕಾಗೈತಿ. ಅದನ್ನು ಯಾರಿಗೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮಳೆಗಾಲ ಜಾಸ್ತಿ ಆತಂದ್ರೆ ಯಾರು ನಿರ್ವಹಣೆ ಮಾಡೋಕ್ಕೂ ಆಗೋದಿಲ್ಲ. ಅಲ್ಲಿ ಭೂಮಿ ಆರಿಸುವಂಥ ಪ್ರಯತ್ನ ನಮಗೆ ಮಾಡ್ರೂ ಆಗೋದಿಲ್ಲ. ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಮಳೆಗಳು ಆಗಿರ್ತಾವೆ, ಅಡ್ಮಳೆ, ಜಡಿ ಮಳೆ ಅಂತ ಹೇಳಿ ಎಲ್ಲ ಆಗಿರ್ತಾವೆ. ಇದಕ್ಕಾಗಿ ಅಲ್ಲಿ ನಮ್ಗೆ ಭೂಮಿ ಆರಿಸುವಂಥ ಕ್ರಿಯೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪ್ರಸಂಗ ಸೇರಿ ಬಂದೈತಿ, ಮಳೆ ಹೆಚ್ಚಾಗೈತಿ ಅಂದ್ರೂ ನಮಗೆ ಅಲ್ಲಿ ತುರಾಯಿ ಬರುವಂಥ ಸಮಸ್ಯೆ ಮಾಡ್ತೈತಿ. ನಾವು ತುರಾಯಿ ಬರಬಾರ್ದು ಅಂತ ಹೇಳಿ ನಾವು ಏನೋ ಒಂದು ಪ್ರಯತ್ನ ಮಾಡೋಕೆ ಆದ್ರೂ ಅದು ಆಗೋದಿಲ್ಲ. ಒಂದು ಮಿನಿಮಮ್ ಒಂದು ಅಕ್ಟೋಬರ್, ನವಂಬರ್ದೊಳಗಂತೂ ನಮ್ಗೆ ಗರಿ ಬರೋದನ್ನ. ಆ ಟೈಮ್ದಾಗ ನಾವು ಸ್ಟಾರ್ಟಿಂಗ್ ತುರಾಯಿ ಬಂದ ಮೇಲೆ ನಾವು ಸ್ಟಾರ್ಟಿಂಗ್ದಾಗ ನಾವು ಕಬ್ಬ ಕಳಿಸ್ಕೊಲಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಇಳುವರಿ ಲಾಸ್ ಆಕೈತಿ. ತುರಾಯಿ ಬಂದ ಮೇಲೆ ಕಬ್ಬಿನ ತೂಕನೂ ಭಾಳ ಕಡಿಮೆ ಆಕೈತಿ. ಹೀಗಾಗಿ ತುರಾಯಿ ಬಂದು ಅಂದ್ರೆ ಭಾಳಷ್ಟು ತೊಂದರೆ ಅನುಭವಿಸ್ಬೇಕಾಗ್ತೈತಿ. ತುರಾಯಿ ಬಂದ್ರೆ ಏನೇನು ಆಗ್ತೈತಿ ಅದನ್ನು ನೋಡೋಣ್ರಿ. ಈ ಕಬ್ಬಿನಾಗ ತುರಾಯಿ ಬತ್ತಂದ್ರೆ ಅಲ್ಲಿ ನಮ್ಮ ಕಬ್ಬಿನ ಬೆಳವಣಿಗೆ ಬಿಟ್ಟೈತಿ ಅಂತ ನಾವು ತಿಳ್ಕೊಬೇಕು. ಅಲ್ಲಿ ಮುಂದೆ ಹೋಗಿ ಬೆಳವಣಿಗೆನ ಆಗಂಗಿಲ್ಲ ಅಂದರೆ ಸ್ಟಾಪ್ ಆಯ್ತಾರೆ. ಇಲ್ಲಿಗೆ ನೀವು ಏನು ಮಾಡಬೇಕು, ಅಲ್ಲಿಗೆ ನಿಮ್ಮ 6 ತಿಂಗಳಾಗಲಿ 7 ತಿಂಗಳಾಗಲಿ ಕಬ್ಬು ಕಟಾವು ಮಾಡುವಂಥ ಒಂದು ಹಂತ ಬಂತಂತ ನಾವು ತಿಳ್ಕೊಂಡೇ ಬಿಡ್ಬೇಕು ರೀ. ಕಬ್ಬಿನಲ್ಲಿ ಗಣಿಕೆಗಳು ಇದನ್ನು ಹಾಕಾವು, ಹೇರ್ಪೇರ್ ಹಾಕಾವು. ಅಲ್ಲಿ ಸಕ್ರೆ ಅಂಶ ಉತ್ಪಾದನೆಯೂ ಕಡಿಮೆ ಆಕೈತಿ. ಉತ್ಪಾದನೆ ಕಡಿಮೆ ಆತಂದ್ರೆ ಅಲ್ಲಿ ನಮಗೆ ಆಟೋಮೆಟಿಕ್ ಇಳುವರಿ ಕಡಿಮೆ ಬಂದಂಗನಲ್ಲ, ತೂಕದಾಗ ವ್ಯತ್ಯಾಸ ಆಗಿಬಿಡ್ತೈತಿ. ಮತ್ತು ಕಬ್ಬಿನಾಗ ಒಳಗೆ ಬೆಂಡ್ ಆಗಕ್ಕೆ ಹಿಡ್ತೈತಿ ತುರಾಯಿ ಬತ್ತಂದ್ರೆ. ದನಗಳಿಗೆ ಮೇವು ಸಿಗಲಾರ್ದಂಗೆ ಆಕೈತಿ. ಇಂಥ 108 ಸಮಸ್ಯೆನೂ ಅದಾವು. ಅದಕ್ಕೆ ನಾವು ಒಂದು ಟೈಮ್ ನೋಡ್ಕೊಂಡು ಆ ಟೈಮ್ದೊಳಗಾಗಿ ನಾವು ಕಬ್ಬ ಕಳಿಸೋದಾಗಿರ್ಬೋದು, ನಮ್ಮದು ನಾಟಿ ಮಾಡೋ ಕಾಲಾಗಿರ್ಬೋದು, ಇಂಥವನ್ನೆಲ್ಲ ನಾವು ತಿಳ್ಕೊಂಡು ಅದನ್ನು ತುರಾಯಿ ಬಂದ ನಂತರ ಕಬ್ಬು ಕಳಿಸುವಂಥದ್ದು. ಅಥವಾ ಈ ಹಾರ್ವೆಸ್ಟ್ ಮಾಡೋದೇನು ನಾವು ಲೇಟ್ ಮಾಡ್ತೀವಲ್ಲ, ಅಲ್ಲಿಯೂ ಕೂಡ ನಮ್ಗೆ ರೈತರಿಗೆ ಲಾಸ್ ಆಕೈತಿ. ಮತ್ತು ಕಬ್ಬಿನ ತೂಕದಾಗ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಆಕೈತಿ. ಹೀಗಾಗಿ ತಳಿಗಳ ಆಯ್ಕೆಗೂ ಭಾಳ ಮಹತ್ವ ಇರ್ತೈತಿ.
ಈಗ 86-032 13-374 ಕೆಲವೊಂದಿಷ್ಟು ತಳಿಗಳು ಅದಾವು. ಇನ್ನೂ ಕೆಲವೊಂದಿಷ್ಟು ತಳಿಗಳು ಅದಾವು. ಇವು 2 ತಳಿ ಅಂತೂ ಏನದಾವಲ್ಲ, ಈಗ ತೂಕದಾಗ ಏನೂ ಸಮಸ್ಯೆ ಮಾಡೋದಿಲ್ಲ. ಒಂದು ಸ್ವಲ್ಪ ತುರಾಯಿ ಬರ್ತೈತಿ, ಏನೋ ಒಂದು 20-30% ಬರ್ತೈತಿ ಅಂತ ತಿಳ್ಕೊರಿ. ತುರಾಯಿ ಬರಬಾರ್ದಂಥ ತಳಿನ ಅದಾವ್ರಿ ಇವ. ಆದ್ರೂ ಒಂದು ಸ್ವಲ್ಪ 20-30% ಬರ್ತೈತಿ. ಬಂದ್ರೂ ಏನೂ ತೊಂದರೆ ಆಗದಂಥ ಒಂದು ತಳಿ ಅನ್ಬೋದು ರೀ ಇವು. ಇವನ್ನ ನಾವು ಮಾಡಿಕೊಂಡು ಈ ತುರಾಯಿ ಬಂದ್ರೂ ಏನೂ ಸಮಸ್ಯೆ ಆಗಬಾರ್ದಂಥ ಒಂದು ತಳಿ ಇತ್ತು ಅಂದ್ರೆ ಹೂ ಬರೋದ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ಅಂಥ ಒಂದು ಜೌಗು ಭೂಮಿ ಆಗಲಿ, ಮಳೆಗಾಲ ಹೆಚ್ಚಾಗುವಂಥ ಭೂಮಿ ಆಗಲಿ, ಕೆಲವೊಂದಿಷ್ಟು ವಲಯಗಳಿಗೆ ಒಂದೊಂದು ಶಿಫಾರಸು ಮಾಡಿರ್ತಕ್ಕಂಥ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ನಾವು ಯಾವ ತಳಿ ಹೆಚ್ಚಿದೆವು ಅನ್ನೋದು ಮೊದಲು ತಳಿ ಬಗ್ಗೆ ಅಧ್ಯಯನ ಮಾಡ್ಕೊರಿ ಎಲ್ಲ ರೈತರು. ಏನು ಅವ್ನು ಹೊಲ್ದಾಗ ಚಲೋ ಬಂದೈತೆ ಅಂತ ಹೇಳಿ ನಾವು ಇಲ್ಲಿ ತಂದು ಹಚ್ಚೋದ್ರಿಂದ ನಮಗೇನಾದ ಅನುಕೂಲ ಆಗೋದಿಲ್ಲ. ಅದಕ್ಕೆ ಒಂದು ತಳಿ ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡಿದಾರು, ಯಾವ ತಿಂಗಳದಾಗ ಅದನ್ನು ಹಚ್ಚಬೇಕು, ಯಾವ ತಿಂಗಳದಾಗ ನಾವು ಅದನ್ನು ಕಬ್ಬ ಕಟಾವು ಮಾಡಬೇಕು, ಗರಿ ಎಷ್ಟನೇ ತಿಂಗಳಿಗೆ ಬರ್ತೈತಿ, ಇಂಥದನ್ನೆಲ್ಲ ಕೂಡಿ ಅಭ್ಯಾಸ ಮಾಡ್ಕೋಬೇಕಾಗ್ತೈತಿ ಸ್ನೇಹಿತರೆ. ಈ ಗರಿ ಬದ್ದಲು ನಾವು ಇನ್ನೂ ಸಾಕಷ್ಟು ತಿಳ್ಕೊಬೇಕಾಗಿತ್ತು ರೈತರ. ನನಗೆ ತಿಳಿದ ಮಟ್ಟಿಗೆ ನಾನು ಒಂದಿಷ್ಟು ವಿವರ್ಸಕ್ಕೆ ನಾನು ಪ್ರಯತ್ನ ಮಾಡಿದನು. ಇಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇಂಥ ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತಿರ್ತಾರೆ ರೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವ್ರ ಹೊಸವಾಗಿ ಬರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಬನ್ನಿರಿ. ಮುಂದಿನ ವಿಡಿಯೋದಾಗ ಮತ್ತೊಂದು ಮಾಹಿತಿ ತೊಗೊಂಡು ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೆ ನಮಸ್ಕಾರ.